ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜೊತೆವ್ರು. ಆತ್ಮೀಯರೇ, ಇತ್ತೀಚೆಗೆ ಒಂದು ಸ್ವಲ್ಪ ಯಾಕೋ ನಮ್ಮ ಯತ್ನಾಳ್ ಸೌಂಡ್ ಕಡಿಮೆ ಆಗಿರ್ತದೋ ಅಥವಾ ನಮ್ಮ ಮಾಧ್ಯಮ ಅವ್ರನ್ನ ದೂರ ಸರಿಸ್ತಾ ಇದ್ದೇನೋ, ಯಾಕೋ ಅಷ್ಟು ಸದ್ದು ಕೇಳ್ತಾ ಇಲ್ಲ ದಿನನಿತ್ಯ ಅವ್ರದ್ದು ಫ್ರಂಟ್ ಪೇಜ್ ಮೇಲೋ ಮತ್ತೆಲ್ಲೋ ಮೀಡಿಯಾದಲ್ಲಿ ಅವ್ರದ್ದೇ ಮುಂಜಾನೆ ಸಾಯಂಕಾಲ ಚರ್ಚೆ ಹೊಸ ಪಕ್ಷ ಹಾಕ್ತಾರ, ಅಲ್ಲಿ ಭೇಟಿಯಾದರು ಇಲ್ಲಿ ಭೇಟಿಯಾದರು, ಸಿದ್ದೇಶ್ವರ ಕೂತು ಹೇಳಿದರು, ಹಿಂದೂ ಪಕ್ಷ ಕಟ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ, ದಿನ ಒಂದು ಏನಾದರೂ ಕೇಳ್ತಾ ಇದ್ದೀವಿ. ಅದು ಕಡಿಮೆ ಆಗ್ಯದ. ಮತ್ತು ಪತ್ರಿಕೆಗಳಂತೂ ಯಾವುದೋ ಮೂಲೆಯಲ್ಲಿ ಸುದ್ದಿಗಳು ಬರ್ತಾ ಇದ್ದಾವೆ. ಯತ್ನಾಳ್ ಸುಮ್ಮ ಖಾಲಿ ಬಿಡೋದೇನಪ್ಪ ಅಂದ್ರೆ ನ್ಯೂಸ್ ಹಾಕುವಂಗೆ ಮಾಡ್ತಾಯಿದ್ದಾರೆ ಪತ್ರಿಕೆಯವರು, ಮೀಡಿಯಾವರು ಸಹಿತ ಅದರ ನಿಧಾನಕ್ಕೆ ಅವರ ಹೆಸರನ್ನು ಗಾಯಬ ಆಗ್ತಾಯಿದೆ. ಯಾಕ್ರಿ ಇದು ಹಿಂಗೇಕಾಗ್ಲಿಕ್ಕತ್ತದ? ಯಾಕಂದರೆ 2028ರಲ್ಲೇ ನಿಶ್ಚಿತವಾಗಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಮಾತಾಡ್ತಿದ್ರು. ತಾವು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಾಯಿದ್ರು. ಅಂಥ ಒಬ್ಬ ಮುಖ್ಯಮಂತ್ರಿ ಪದವಿಯ ಕಾಂಪಿಟೇಟರ್ ನಮ್ಮ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ರ ಸುದ್ದಿಗಳು ಕಡಿಮೆ ಆಗ್ತಾಯಿದ್ದಾವೆ. ಅವರೇನು ಮಾತಾಡ್ತಾ ಇಲ್ವಾ? ಹಾಗೂ ಇಲ್ಲ ರೀ, ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ಹಾವೇರಿಗೆ ಭೇಟಿಯಾದಾಗ ಅಲ್ಲೇ ಏನಪ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜನರು ಹಣ ಪಡೆದು ಮತ ಹಾಕುವುದನ್ನು ನಿಲ್ಲಿಸಬೇಕು. ಭಾಳ ಒಳ್ಳೆಯ ಕೆಲಸ ಅಲ್ರಿ, ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಾರೆ ಯತ್ನಾಳ್. ಹಣ ಪಡೋದು ಓಟ್ ಹಾಕಂಗಿಲ್ಲ, ಶಾಲೆ ತೊಗೊಂಡು ಓಟ್ ಹಾಕಂಗಿಲ್ಲ, ಮತ್ತು ಎದಕ್ಕೆ ಓಟ್ ಹಾಕೋದು ರೀ? ಹಿಂದೂಗಳ ಪರ ಹೋರಾಡುವ ವ್ಯಕ್ತಿಗೆ ಪಕ್ಷ ಜಾತಿ ಭೇದ ಮರೆತು ಮತ ಹಾಕಬೇಕು. ಹೀಗೆ ನಡೆದುಕೊಂಡಲ್ಲಿ ಹಿಂಗೆ ನಡೆದಾಗ ಮಾತ್ರ 2020 ನಮ್ಮದು ಮತ್ತು ಕೆ ಇ ಕಾಂತೇಶ್ ಅವರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಕಾಂತೇಶ್ ಯಾರು ಇವರು? ನಮ್ಮ KS ಈಶ್ವರಪ್ಪನ ಮಗ ಏನು ಅಂದರೆ ಇದರ ಅರ್ಥ ಎರಡು ಹುಲಿಗಳು ಒಂದೇ ಕೂಡ ಕೂಡಿದ್ದಾವೆ, ಹಿಂದೂ ಹುಲಿಗಳು. ಒಂದು ನಮ್ಮ ಅಪ್ಪ ಯತ್ನಾಳರು, ಇನ್ನೊಬ್ಬರು KS ಈಶ್ವರಪ್ಪ. ಇವರಿಬ್ಬರು ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಭರವಸೆಯನ್ನು ಹಾಸನದ ಕಡೆ ಹೇಳಿದ್ದಾರೆ. ಹಾಸನದಲ್ಲ, ಹಾವೇರಿಯಲ್ಲೇ ಈ ನ್ಯೂಸ್ ಒಂದು ಯಾವುದೋ ಮೂಲೆಯಲ್ಲಿ ಬಂದದ. ಇದರಿಂದ ಏನು ಗೊತ್ತಾಗ್ತದಪ್ಪ ಅಂದರೆ ಇವರು ಮೂರನೇ ಪಕ್ಷ ಕಟ್ಟಲಿಕ್ಕೆ ಹೊರಟಿದ್ದಾರಾ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಕ್ರಾಂತಿವೀರ ಯುವ